ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಸುಮನ? ನಿಮ್ಗೇನಾಯ್ತು ಅಂತ ಕೇಳ್ತಿದೀನಿ. ಬೆಳಗ್ಗೆನೆ ಗೋವಿಂದನ್ ಭಜನೆ ಮಾಡ್ತಿದ್ದೀರಲ್ಲ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಲ್ವಾ? ಪೂಜೆನ ನೀನ್ ಡಿಸ್ಟರ್ಬ್ ಮಾಡ್ದೆ. ಇಲ್ಲಿ ಎಲ್ರೂ ಮೈ ಮರೆತು ಪೂಜೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇವತ್ತು ನಾಳೆ ಹೋಗೋರು ನಮ್ಮನೇಲಿ ಪೂಜೆ ಮಾಡೋದು ಅಂತಂದ್ರೆ ಏನು? ನಾನ್ ಎಲ್ಲಿಗೂ ಹೋಗಲ್ಲ ಸುಮನ. ಹೋಗೋದೇನಿದ್ರು ಮನುಷ್ಯರು ಮಾತ್ರ. ನಿನ್ ಮನುಷ್ಯಲ್ಲ? ಲಾಸ್ಟ್ ಟೈಮು ನಮ್ಮ ಮಾಮ್ ನಿನ್ನ ಭೂತ ಅನ್ಕೊಂಡಿದ್ರು. ಡಮ್ಮೋ ಡಮ್ಮ, ಕೇಳಪ್ಪ ಪುತ್ರ, ಈ ತಾಯಿ ಆ ಭೂತನಾಥನ್ಗೆ ನೀನೇನ್ ಹೇಳಿದ್ರು ಅವ್ರ ಕಿವಿಗ್ ಬೀಳಲ್ಲ. ಯಾಕೆ ಕೇಳ್ಸಲ್ಲ? ನಮಗೂ ಕಿವಿಗಳಿದೆ, ಎರಡು. ಇದೊಂದು ಇದೊಂದು. ಒಂದಿದ್ಯಾ? ಒಂದೇ ಇಲ್ಲ ವಿಶಾಲಾಕ್ಷಿ. ನಿನ್ ಮಧ್ಯದಲ್ಲಿ ಮಾತಾಡ್ಬೇಡ. ಅವಳು ಏನ್ ಹೇಳ್ತಾಳೋ ಕೇಳೋಣ. ಮನಸ್ಸು ಅಂಥದ್ದೊಂದಿದ್ರೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ನಾನ್ ಹೇಳ್ಬೇಕು ಅನ್ಕೊಂಡಿದ್ದು ಅಪ್ಪ ಹೇಳಿದ್ರು. ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಹಾಡ್ದೆ ಕಂದ. ನಾವು ಕೂಡ ಜೊತೆಗೆ ಹಾಡಿದ್ವಿ. ನೀನು ಶಿವನ್ ಭಕ್ತಿ ಅಲ್ವಾ? ನೀನ್ ಯಾಕಮ್ಮ ವೆಂಕಟರಮಣ ಸ್ವಾಮಿನ ಬೇಡ್ಕೊಂಡೆ? ಬೆಳಿಗ್ಗೆ ನಮ್ಮಣ್ಣ ನಾರಾಯಣ ನೆನ್ಪಾದ ತಾತ. ಅದು ಅಲ್ದೆ ಮಾಘ ಮಾಸದಲ್ಲಿ ಮಾಧವನ ಸ್ಮರಣೆ ಮಾಡ್ಬೇಕು. ನೋಡಿದ್ರಾ ಇವರೆಲ್ಲ ಹೇಗ್ ಆಡ್ತಾ ಇದಾರೆ ಅಂತ? ಆದ್ರೆ ನಮ್ಗೆ ಯಾರಿಗೂ ತಿಳಿಸ್ದೆ ಅದ್ ಹೇಗ್ ಪೂಜೆ ಮಾಡ್ತೀರಾ? ನಾನು ಏನೇ ಮಾಡಿದ್ರು ಎಲ್ರಿಗೂ ಗೊತ್ತಾಗುತ್ತೆ ಸುಮನ. ಆದ್ರೆ ನೀನು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕದ್ದು ಮುಚ್ಚಿ ಮಾಡ್ತಿದ್ಯಲ್ವಾ? ಸುಮ್ನ ಹಾಗೆಲ್ಲ ಮಾಡಿದ್ಲಾ? ಏನ್ ಹೇಳ್ತಿದ್ಯಾ? ನಮ್ಗೆ ಹೇಳ್ದೆ ಎಲ್ಲ ಮುಚ್ಚಿಟ್ಟಿದ್ಯಾ ಸುಮ್ನ? ಹಾಸ್ಪಿಟಲ್ ವಿಷಯ ಈ ಹುಡುಗಿಗೆ ಹೇಗ್ ಗೊತ್ತಾಯ್ತು? ಎಲ್ರಿಗೂ ಅನುಮಾನ ಬರೋ ಹಾಗೆ ಮಾತಾಡ್ತಿದ್ದಾಳೆ.
ಈಗೇನ್ ಮಾಡ್ಲಿ? ವಿಶಾಲಾಕ್ಷಿಗೆ ನಿನ್ ಬುದ್ಧಿ ಗೊತ್ತಾಗಿದೆ ಸುಮನ. ನೀನ್ ಯಾರಿಗೂ ಹೇಳ್ದೆ ಮಾಡಿರೋದು ಹುಚ್ಚ ಕೆಲ್ಸನ ಇಲ್ಲ ಅಂದ್ರೆ ಕೆಟ್ಟ ಕೆಲ್ಸನ? ಹೇಳೇ ಸುಮ್ಮಿ. ಎಲ್ರೂ ಸಂತೋಷವಾಗಿರೋ ಸಮಯದಲ್ಲಿ ನೀನ್ ಇಲ್ದೇ ಇರೋದನ್ನ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗತ್ತೆ. ಈಗ ಅದ್ರಿಂದ ಯಾರಿಗೂ ನಷ್ಟ ಆಗಿಲ್ಲ ತಾನೆ? ಅವಳ ಜೊತೆ ಸಂಸಾರ ಮಾಡು ಅಂತ ಬಲವಂತ ಮಾಡ್ತಾ ಇದ್ದೀರಾ. ನಾನಿಲ್ಲಿ ದಿನ ಸತ್ತು ಬದುಕ್ತಾ ಇದ್ದೀನಿ. ಏ ವಿಕ್ರಾಂತ್, ನಿನ್ ಪರ್ಸನಲ್ ವಿಷಯನ ಇಲ್ಲಿ ಮಾತಾಡ್ಬೇಡ. ನಾನು ಎಷ್ಟೆಲ್ಲ ಹೇಳಿದ್ರು ಕೇಳಲ್ಲ ಇವರು. ಇಂಥವ್ರೆಲ್ಲ ಭಜನೆ ಮಾಡ್ಕೊಂಡು ಊರವ್ರು ತಿರುಗ್ತಾ ನಮ್ಮ ಮನೆ ಬಗ್ಗೆ ಇಲ್ದಿರೋ ಕತೆ ಕಟ್ತಾರೆ ಅಂತ ಹೇಳಿದ್ರೆ ಇವ್ರು ಅರ್ಥನೇ ಮಾಡ್ಕೊಳಲ್ಲ. ಪ್ರೀತಿ ಇಲ್ದಿರೋ ಸಂಸಾರದಲ್ಲಿ ಕಾಯಿ ಮಾಡ್ಕೋಬೇಕು ಅಂತಿದ್ಯಲ್ಲ ಸುಮನ. ಕಾಯಿ ಮಾಡ್ಕೊಳ್ಳೋದು ಅಂದ್ರೆ ಹೇಗೆ ವಿಶಾಲಾಕ್ಷಿ? ಸಸಿನ ಕೊಂಡ್ಕೊಂಡಿದ್ದಾಳೆ. ತನ್ನ ಹೊಟ್ಟೆಯಲ್ಲಿ ಮೊಳಕೆ ಹೊಡೆದು ಚಿಗುರಿಸ್ಬೇಕು ಅನ್ಕೊಂಡಿದ್ದಾಳೆ. ಸುಮ್ನೆ ಇರ್ತೀಯೋ ಇಲ್ವೋ? ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸರಿ ಇರಲ್ಲ. ನಿಜ ಹೇಳಿದ್ರೆ ಸಿಟ್ಟು ಯಾಕೆ ಮಾಡ್ಕೋತೀಯ? ಬಾಯಿಗೆ ಬಂದಿದ್ದೆಲ್ಲ ಹೇಳಿದ್ರೆ ನಿಜ ಆಗ್ಬಿಡತ್ತಾ? ಸದಾ ದೇವ್ರ ಧ್ಯಾನ ಮಾಡೋರು ಸುಮ್ನೆ ಹೇಳಲ್ಲ. ಬೀಜ ಅಂದ್ರೇನು, ಅದು ಮೊಳಕೆ ಒಡಿಯೋದಂದ್ರೇನು? ಅವಳ ತಾಳಕ್ಕೆ ನೀನ್ ಹೆಜ್ಜೆ ಹಾಕ್ಬೇಡ ನಯನಿ. ಹಾ ಹಾಡು ಹೇಳೋರ್ಗೆ ತಾಳ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ ಮಾಮ್? ನೈನಿ ಕೂಡ ಅಮ್ಮನವ್ರಿಗೆ ಭಕ್ತೇನೆ ಅಲ್ವಾ? ಒಬ್ರಿಗೊಬ್ರು ಸರಿ ಇದ್ದಾರೆ. ಎಲ್ರೂ ಕೊನೆಗೆ ದೇವ್ರ ಪಾದಾನೇ ಸೇರ್ಬೇಕು. ಸುಮನಮ್ಮ, ಸಿಟ್ ಮಾಡ್ಕೋಬೇಡ, ಆರಾಮಾಗಿರೋ. ಮೊದ್ಲು ದೇವ್ರಿಗೆ ನಮಸ್ಕಾರ ಮಾಡು. ಮೊದ್ಲು ಅಮ್ಮನವ್ರಿಗೆ ನಮಸ್ಕಾರ ಮಾಡು. ಇಲ್ಲಿ ಅಮ್ಮನವ್ರು ಎಲ್ಲಿದ್ದಾರೆ? ಇರೋದು ಶ್ರೀನಿವಾಸ ಒಬ್ನೇ. ಡಮ್ಮೋ ಡಮ್ಮ. ಅಮ್ಮ, ಈ ಬುದ್ಧಿಹೀನರಿಗೆ ಏನ್ ಮಾಡೋದು? ಪರವಾಗಿಲ್ಲ ಬಿಡು, ಅವರೇ ಬದಲಾಗ್ತಾರೆ. ಸುಮನ, ಶ್ರೀನಿವಾಸಂಗೆ ಕೈ ಮುಗಿಯೋ ಮೊದಲು ಕುಂಕುಮ ಹಚ್ಕೋ ಬಾಯಿಲಿ. ಏಯ್, ಅಲ್ಲೇ ನಿಂತ್ಕೋ, ಅಲ್ಲಾಡ್ಬೇಡ. ಸುಮನ, ಏನಾಯ್ತು? ಇವಳು ಹುಡುಗಿನ ಇಲ್ಲಾಂದ್ರೆ ತಾಯಿನ? ಸುಮನ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಸಾಕ್ಷಿ ತೋರಿಸಿ ಪ್ರೂವ್ ಮಾಡ್ತೀನಿ ರೀ ನಿಮ್ಗೆ. ಏನ್ ಮಾಡ್ತಿದ್ಯಾ ಸುಮನ? ನನ್ ಕಾಲನ್ನು ಹಿಡಿತಾಳೆ. ಕ್ಷಮಿಸು ಅಂತ ಕೇಳಕ್ಕೆ ನಾಚಿಕೆ. ಡಮ್ಮೋ ಡಮ್ಮ. ನಾನ್ಯಾಕೆ ಹುಡುಗಿ ಕಾಲಕ್ಕೆ ಬೀಳ್ಲಿ? ನಾನ್ ಸೊಂಟ ಒಳಗ್ಬಿಟ್ಟಿದೆ. ಅಮ್ಮ. ವಿಕ್ರಾಂತ್, ಅದೇನಾಯ್ತು ನೋಡೋ. ಏನೋ ಹಿಡ್ಕೊಳಕ್ ಹೋಗಿರ್ತಾಳೆ ಬ್ರೋ. ಸೊಂಟ ಹಿಡ್ಕೊಂಡು ಅವಳಿಗೆ ಸರಿಯಾಗಾಯ್ತು. ನೈನಿ, ಅದಕ್ಕೆ ಸುಮ್ಮನೆ ಹೆಲ್ಪ್ ಮಾಡಿ. ಸುಮನ, ಇಲ್ಲಿ ನೋಡು. ಸ್ಟ್ರೇಟ್ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡು. ಅಮ್ಮ, ಅಮ್ಮ, ತುಂಬಾ ನೋವಾಗ್ತಿದೆ. ಅಯ್ಯೋ ತಾಯಿ, ನಿನ್ನ ಅಮ್ಮ ಅಂತ ಕರೀತಿದ್ದಾಳೆ. ನಾನೇನು ಅವಳ ನೆನ್ಸ್ಕೊತಿಲ್ಲ, ನೋವಿಂದ ಕೂಕೋತಾ ಇದ್ದೀನಿ. ಅಲ್ಲ, ನೀನ್ ಏನ್ ಮಾಡ್ಬೇಕು ಅಂತ ಹಾಗೆ ಬೆಂಡಾದೆ ಸುಮನ? ಈ ಹುಡುಗಿ ಕಾಲಲ್ಲಿ ಕಾಲುಂಗ್ರ ಇತ್ತು ಅತ್ತೆ. ಅದನ್ನ ತೆಗೆದು ನಿಮಗ್ ತೋರ್ಸೋಣ ಅನ್ಕೊಂಡೆ. ಚಿಕ್ಕ ಮಕ್ಕಳು
ಕಾಲಲ್ಲಿ ಕಾಲುಂಗ್ರ ಹೇಗೆ ಇರುತ್ತೆ ದಡ್ಡಿನ ತಂದು ಇತ್ತು. ಎಲ್ಲಿ ನಿನ್ ಮುಖ ತೋರ್ಸಿ ಹೇಳು. ಸುಮನ ಟ್ರೈ ಮಾಡು ಒಂದ್ಸಲ. ತೋರ್ಸು ಸುಮನ. ಸುಮನ ಮುಖ ತೋರ್ಸು ಬೇಡ. ಹಸಿನಿ ಇಲ್ಲಿ ತೋರ್ಸಮ್ಮ. ಹಸಿನಿ ಮುಖ ತೋರ್ಸು. ಅಕ್ಕ ಅದಕ್ಕೆ ಇರಿ. ನಿನ್ಗೆ ಹೇಳ್ತಿರೋದು ಸುಮ್ನ. ಮುಖ ತೋರ್ಸ್ ಹೇಳು. ನಿನ್ಗೆ ಹೇಳ್ತಿರೋದು ಸುಮ್ನ. ಅದಕ್ಕೆ ಅಯ್ಯೋ ಅಕ್ಕ ಹಾಗೆ ತಿರುಗಿಸಿದ್ರೆ ಕತ್ತು ಉಳ್ಕುತ್ತೆ ಅಕ್ಕ. ಅಯ್ಯೋ ಉಳ್ಕಿದ್ರೆ ಉಳುಕ್ಲಿ ಬಿಡು ನೈನಿ. ಪ್ರಾಣ ಏನ್ ಹೊಟ್ಟೋಗ್ಬಿಡಲ್ವಲ್ಲ ಸುಮ್ನ. ಇಲ್ಲ ನನ್ ಮಾತ್ ಕೇಳು. ಮುಖ ತೋರ್ಸ್ಬಿಟ್ಟು ಹೇಳು. ತೋರ್ಸು ಸುಮ್ನ. ಮುಖ ತೋರ್ಸು. ಮುಖ ತೋರ್ಸ್ಬಿಟ್ಟು ಹೇಳು. ತಲೆ ಕಿತ್ತು ಪಕ್ಕಕ್ಕಿಡೋ ತರ ಇದ್ಯಾ? ಅಯ್ಯೋ ಏನಾಗಲ್ಲ. ಮುಖ ತೋರ್ಸು. ಬಿಡಕ್ಕ. ಬೇಡಕ್ಕ ಈ ಕಡೆ. ಏನು ನೀನು? ಮಾಮ್, ಅವತ್ತು ನೀವು ವಿಶಾಲಾಕ್ಷಿಗೆ ಹೊಡೆಯೋದಕ್ಕೆ ಹೋಗಿ ನಿಮ್ ಕೈ ಬಿದ್ದೋಗೋ ಹಾಗೆ ಮಾಡ್ಕೊಂಡ್ರಿ. ಇವತ್ತು ಸುಮನ ಇನ್ನೇನೋ ಮಾಡಕ್ ಹೋಗಿ ಹೀಗ್ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಅವಳೇನೋ ಮಾಯ ಮಾಡಿದಾಳೆ ಅಂತ ತಾನೇ ಅರ್ಥ? ಮಾಡ್ತಾಳೆ ಬಾವಾ. ಕಾಲುಂಗ್ರ ಆಗಿತ್ತು, ಹೀಗಿಲ್ಲ. ಏಯ್ ಹುಚ್ಚಿ ತರ ಮಾತಾಡ್ಬೇಡ. ಈ ವಯಸ್ಸಿಗೆ ಯಾರಾದ್ರೂ ಮದ್ವೆ ಮಾಡ್ತಾರಾ? ಕತ್ತಕ್ ತಾಳಿದ್ರೆ ತಾನೇ ಕಾಲಿಗೆ ಉಂಗ್ರ ಹಾಕೋದು. ಈ ನಗು ಚೆನ್ನಾಗಿದೆ. ಯಾಕೇನು ಹೇಳ್ತಿಲ್ಲಮ್ಮ ನೀನು? ನನ್ ಪರೀಕ್ಷೆ ಮಾಡಕ್ ಹೋಗಿ ಹಿಂಗ್ ಮಾಡ್ಕೊಳ್ಳು ಸುಮನ. ಅದಕ್ಕೆ ನಗು ಬರ್ತಾ ಇದೆ. ಈಗ ಇವಳ ಪರಿಸ್ಥಿತಿ ಹಿಂಗೇನಾ? ಡಮ್ಮೋ ಡಮ್ಮ. ನೋಡು ಪುತ್ರ, ಈ ತರ ಇವಳನ್ನ ತಿರುಗಿಸಿ ಡ್ರೂ ಡ್ರೂ ಅಂತ ಇವಳನ್ನ ಕರ್ಕೊಂಡೋಗದೆ. ಸುಮನ ಡ್ರ 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 ಹೇ ಹೇ ಡ್ರ ನಡಿ ಹೋಗೋಣ. ಹೇ ನಡಿ ರೂಮಿಗೆ ಹೋಗೋಣ ಬಾ. ನಡಿ. ಏಯ್ ಏನ್ ಮಾಮ್ ಇದು? ನಡಿ ನಡಿ. ಹೈ ಹೈ ಡ್ರ. ಅಮ್ಮ ನೆನ್ನೆ ನೀನು ಕೊಡಕ್ಕಾಗ್ಲಿಲ್ಲ. ಏನಮ್ಮ ಇದು? ಕುಂಕುಮ. ನಂಜನಗೂಡ್ ಪಾರ್ವತಿ ದೇವಿ ಹಣೆಗಿಟ್ಟಿದ್ ಕುಂಕುಮನ ನಿನಗೋಸ್ಕರ ತಂದಿದ್ದೀನಿ, ಹಚ್ಕೊಳಮ್ಮ. ದಿನ ನನ್ನ ಹಣೆಗೆ ಯಜಮಾನ್ರೆ ಕುಂಕುಮ ಇಡ್ಬೇಕು ಅಂತ ಹೇಳಿದ್ದೀನಿ. ಅವ್ರನ್ನ ಕರಿತೀನಿ ತಾಳು. ಕರಿಯೋದ್ ಬೇಕಾಗಿಲ್ಲ, ಅಪ್ಪನೇ ಬರ್ತಾರೆ. ಹೇಳೇನಿ. ಏನ್ ಹೇಳ್ಬೇಕು ಯಜಮಾನ್ರೆ? ಯಜಮಾನ್ರೆ ಅಂತ ನೀನೇ ಅಲ್ವಾ ಕರೆದಿದ್ದು? ನಾನ್ ಯಾವಾಗ ಕರ್ದೆ ನಿಮ್ನ? ಏನ್ ಹೇಳ್ತಿದ್ಯಾ? ಅಮ್ಮ ನೀನ್ ಕರಿಬೇಕು ಅನ್ಕೊಂಡೆ, ನಾನು ಮನ್ಸಲ್ಲಿ ನೆನ್ಸ್ಕೊಂಡೆ. ಅಪ್ಪ ಬಂದ್ಬಿಟ್ರು. ಹೌದಾ? ನನಗೆ ನೈನಿ ವಾಯ್ಸ್ ಕೇಳಿಸ್ತಲ್ಲ. ಸರಿ ಬಿಡಿ ಯಜಮಾನ್ರೆ. ವಿಶಾಲಾಕ್ಷಿ ತಂದಿರೋ ಕುಂಕುಮನ ನಾನು ಹಣೆಗಿಡಿ. ಕೊಡಮ್ಮ. ಅಮ್ಮನವರು ನಿತ್ಯ ಸುಮಂಗಲಿ. ನಾನ್ ಸಾಯೋವರೆಗೂ ಇದ್ರೆ ಸಾಕು. ಇದಕ್ ಮೀರಿ ನನಗಿನ್ನೇನು ಬೇಡ. ಅಮ್ಮ ನಿನ್ ಮನ್ಸಲ್ಲಿರೋ ಚಿಂತೆ, ಯೋಚನೆ, ಭಯ ಅದೇನೇ ಇದ್ರು ಅದನ್ನೆಲ್ಲ ಮರ್ತು ಬಿಡಮ್ಮ. ನೈನಿ, ಯಾವ್ದ್ರ ಬಗ್ಗೆನಾದ್ರೂ ಯೋಚನೆ ಮಾಡ್ತಿದ್ಯಾ? ನೀನ್ ಇಲ್ಲ ಅಂತ ಹೇಳಿ ಹಿಂಗ್ ತಲೆ ಅಲ್ಲಾಡ್ಸಿದ್ರೆ ಏನೋ ಇದೆ ಅಂತಾನೆ ಅರ್ಥ. ನನಗದು ಗೊತ್ತಿದೆ. ನಿನ್ ಸಿಕ್ಸ್ತ್ ಸೆನ್ಸ್ಗೆ ಗೊತ್ತಾಗಿದ್ದ ವಿಷಯದ ಬಗ್ಗೆನೇ ಅಲ್ವಾ ನೀನ್ ಗಾಬರಿ ಆಗ್ತಿರೋದು? ಏನ್ ಸಮಸ್ಯೆ ಅಪ್ಪ? ಹಬ್ಬಾ, ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳಿ. ವಿಶಾಲಾಕ್ಷಿನ ಯಾಕೆ ಗಾಬರಿ ಪಡಿಸ್ತೀರಾ ಯಜಮಾನ್ರೆ? ಯಾವಾಗ್ಲೂ ಹಸನ್ ಮುಖ್ಯ ಆಗಿರೋ ಈ ವಿಶಾಲಾಕ್ಷಿಗೆ ಗಾಬರಿನೇ ಆಗೋದಿಲ್ಲ ಅಲ್ವಾ? ಈ ಮನೇಲಿರೋ ಗಂಡಸರಿಗೆ
ಪ್ರಾಣಾಪಾಯ ಇದೆ ಅಂತ ನೈನಿ ಗಾಬರಿ ಮಾಡಿಕೊಂಡು ಮನೇಲಿ ಎಲ್ರಿಗೂ ಹುಷಾರಾಗಿರಿ ಅಂತ ಹೇಳ್ತಿದ್ದಾಳೆ. ನೀನು ಬಂದ ತಕ್ಷಣ ಮನೆಗೆ ಒಂದು ಕಳೆ ಬಂದಿದೆಯಮ್ಮ. ಆದರೆ ಇವಳು ನೋಡಿದ್ರೆ ಟೆನ್ಷನ್ ಮಾಡ್ಕೋತಿದ್ದಾಳೆ. ಅದ್ಸಾಲ್ದು ಅಂತ ಅಮ್ಮನ್ಗೆ ಅವ್ರ ತಂಗಿ ಸುಮನಾನ್ ಬಗ್ಗೆ ಅನುಮಾನ ಮತ್ತೆ ಭಯ ಇದೆ ಅಲ್ವಾ? ನಿನಗೆ ಗೊತ್ತಮ್ಮ? ಮೇಡಮ್, ಒಂದು ಅಗ್ಳನ್ ನೋಡಿದ್ರೆ ಸಾಕು, ಅದು ಬೆಂದಿದೆಯೋ ಬೆಂದಿಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ನೀವ್ ಹಗುರವಾಗಿ ತಗೋಬಹುದು, ಆದ್ರೆ ನನ್ ಚಿಂತೆ ನನಗಿರುತ್ತೆ. ಆ ಮಹಾದೇವನ್ ಧರ್ಮಪತ್ನಿ ಪಾರ್ವತಿ ದೇವಿ ಹಣೆಲಿದ್ದಿದ್ ಕುಂಕುಮ ನಿನ್ ಗಂಡನ್ ಕೈಯಲ್ಲಿ ನೀನ್ ಹಣೆಗೆ ಇಡಿಸ್ಕೊಂಡೆ ಅಲ್ವಾ ಅಮ್ಮ? ಏನೇ ಅಪಾಯ ಬಂದ್ರು ಆ ನಂಜನಗೂಡ್ ಶಿವನೇ ಕಾಪಾಡ್ತಾನೆ ಅಂತ ನೀನ್ ನಂಬು. ಮಹಾದೇವನ್ ಶಿವರಾತ್ರಿ ಇಷ್ಟರಲ್ಲೇ ಬರುತ್ತಲ್ವಾ? ನೀನ್ ಅನ್ಕೊಂಡಿರೋದು ಆಗಾಗ್ಬೋದೇನೋ? ನೈನಿ, ಇನ್ನೂ ಟೈಮ್ ಇದೆಯಲ್ವಾ? ಜಸ್ಟ್ ರಿಲ್ಯಾಕ್ಸ್. ಈಗ ಅಮ್ಮ ಅಮ್ಮ ಅಂತ ಮುಖಂಟಿಪುರದಲ್ಲಿರೋ ನಿಮ್ಮ ಅಮ್ಮನ್ನ ಕರೆದ್ರೆ ಬರ್ತಾರ ಅವರು? ಅಯ್ಯೋ, ನಮ್ಮಮ್ಮನ್ ಕರೀತಿಲ್ಲ ಅಮ್ಮ, ನೋವಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳು, ಅಮ್ಮನವರ ನೆನೆಸ್ಕೋ. ಹೇಗೆ? ಇಲ್ಲಿ ನೋಡು, ಅಮ್ಮ ವಿಶಾಲಕ್ಷಮ್ಮ ದೇವಿ ನನ್ನ ಬಾಯಿ ಹೊಲಸು ಬಾಯಿ, ಬುದ್ಧಿ ಇಲ್ಲದೆ ನಾನು ಚಿಕ್ಕವರು ದೊಡ್ಡವರು ಅನ್ನೋದನ್ನು ನೋಡಿದೆ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿರ್ತೀನಿ. ಬೇಕು ಅಂದರೆ ಕೆನ್ನೆ ಕೂಡ ತಡ್ಕೋತೀನಿ. ನನ್ನ ಕ್ಷಮಿಸಿ, ನನ್ನ ನೋವಿಂದ ಪಾರ್ ಮಾಡಮ್ಮ ತಾಯಿ ಅಂತ ಬೇಡ್ಕೋ. ಅಷ್ಟೇನಾ? ಇನ್ನೇನಾದ್ರೂ ಇದೆಯಾ ಅಮ್ಮ? ಅಮ್ಮ, ಕೆನ್ನೆ ತಟ್ಟೋ ವಿಷಯ ನನಗ್ ಬಿಟ್ಬಿಡು, ರಪ ರಪ ಅಂತ ತಟ್ಬಿಡ್ತೀನಿ. ಏನಂತೀಯ? ನಂಗೆ ಒಂದಲ್ಲ ಒಂದ್ ಆಗ್ಬೇಕು ಅಂತ ಕಾಯ್ತಾ ಕೂತಿರ್ತೀರಾ ಅನ್ಸುತ್ತೆ ನೀವು. ನಿನ್ನ ಅವತಾರ ಆಗಿದೆ. ಮತ್ತೆ ಯಾರೋ ಬೀಳ್ಸ್ಕೊಂಡೋಗಿರೋ ಚಿಲ್ಡ್ರನ್ನ ಎತ್ಕೊಳ್ಳೋ ಥರ ಹಾಗೆ ಬೆಂಡಾಗಿ ಹೋಗಿದ್ಯಾ. ಆದ್ರೂ ನಿನ್ ಗೂಬೆ ಕಣ್ಣಿಗೆ ಹಾಕೊಳ್ಳೋಕೆ ಒಳ್ಳೆ ಬಟ್ಟೆನೂ ಇಲ್ದಿರೋ ಮಗು ಕಾಲಲ್ಲಿ ಬಂಗಾರದ ಉಂಗುರ ಹೇಗೆ ಕಾಣಿಸ್ತು? ನನಗೆ ಕಾಣಿಸಿದಕ್ಕೆ ನಿಮ್ಗೆಲ್ರಿಗೂ ತೋರ್ಸೋಣ ಅಂತ ಬಗ್ದೆ ಅಮ್ಮ. ವಿಶಾಲಾಕ್ಷಿ ಕಾಲನ್ನು ಹಿಡಿಯಕ್ ಹೋಗಿ ಶಿಲಾ ವಿಗ್ರಹ ತರ ಆಗೋಗ್ಬಿಟ್ಟಿದ್ಯಾ. ಕೊಬ್ಬಲ್ಲಿ ಮೆರಿತಾ ಇದ್ದೆ ಅಲ್ವಾ ನೀನು? ಹೀಗೆ ಇರು, ಸ್ವಲ್ಪ ಕಡಿಮೆ ಆದ್ರೂ ಆಗುತ್ತೆ. ಅಬ್ಬಾ, ಅಷ್ಟೇನಾ? ಡಾಕ್ಟ್ರನ್ ಕರೆಸಿ ನನಗೆ ಗುಣ ಆಗೋ ಹಾಗೆ ಮಾಡಲ್ಲ ಅಲ್ವಾ? ನೀನ್ ಹತ್ರ ಅಮ್ಮ ಅಂತಿದ್ರೆ ನನಗೆ ಹೇಗೆ ಕೇಳಿಸುತ್ತೆ ಗೊತ್ತಾ? ಹೇಗೆ ಕೇಳಿಸುತ್ತೆ? ತಕ್ಷಣ ಹೋಗಿ ಒಂದು ಅಲ್ಯೂಮಿನಿಯಂ ತಟ್ಟೆನ ತಗೊಂಡ್ ಬಂದು ನಿನ್ ಕೈಗೆ ಇಡಬೇಕು ಅನಿಸ್ತಾ ಇದೆ. ಈಗ ನಾನು ಅದನ್ನ ತೊಳಿಬೇಕಾ? ಬೇಡ, ಅದನ್ನ ಹಿಡ್ಕೊಂಡು ಕೇಳಬೇಕು. ಯಾರನ್ನ? ಏನಂತ? ನಿನಗಿನ್ನೂ ಅರ್ಥನೇ ಆಗಿಲ್ವೇನೆ? ತಟ್ಟೆ ಹಿಡ್ಕೊಂಡು ಅಮ್ಮ ತಾಯಿ ದಾನ ಮಾಡಿ ಅಂತ ನಿನ್ನ ಭಿಕ್ಷೆ ಇತ್ತು ಅಂತಿದ್ದೀನಿ. ನನಗಂತ ಕರ್ಮ ಬಂದಿಲ್ಲ. ಸೊಂಟ ಹಿಡ್ಕೊಂಡಿದೆ, ಕರ್ಮ ಹಿಡ್ಕೊಳ್ಳೋದು ಕೂಡ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅದು ಈ ಜನ್ಮದಲ್ಲೇ ಆಗ್ದಿರೋಂಥದ್ದು. ನೀನ್ ಇನ್ನೊಬ್ರಿಗೆ ಜನ್ಮ ಕೊಡಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ನಿನಗೆ ಆಸ್ತಿನೂ ಬರಲ್ಲ. ವಿಶಾಲ್ ಬ್ರೋ ಕೊಟ್ಟಿರೋ 3 ಕೋಟಿನ ನಿನ್ ಶೋಕಿಗೆ ಖರ್ಚಾಗೋಗುತ್ತೆ. ಅದಾದ್ಮೇಲೆ ನಿನ್ ಕೈಯಲ್ಲಿರೋದು ಚಿಪ್ಪೆ ಅಲ್ವಾ? ಇಷ್ಟರಲ್ಲೇ ನಾನು ತಾಯಿ ಆಗ್ತೀನಿ. ಆಗ ನೀವ್ ಎಲ್ರಿಗೂ ನಾನು ಏನು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನೀವುಗಳು ಏನೇ ಅಂದ್ರೂ ಸುಮ್ಮನೆ ಇರ್ತೀನಿ. ಈಗ ನೋವಿಲ್ವ ಸುಮನ? ಓ, ನೆನ್ಪಾಗೋಯ್ತಾ? ಇಲ್ಲ ಅಂದ್ರೆ ನಾಟಕ ಮಾಡ್ತಿದೀಯಾ? ನನ್ ಜಾಗದಲ್ಲಿ ನೀವಿದ್ದಿದ್ರೆ ಅಮ್ಮ ಗೊತ್ತಾಗ್ತಿತ್ತು ನಿಮ್ಗೆ. ಅಮ್ಮ ಅಮ್ಮ